ಮಕ್ಕಳಿಗೆ ಬಿಟ್ಟರೆ ಅವ್ರು ಆರಾಮಾಗಿದ್ದಾರೆ. ಹೆದರ್ಸಿ 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 ನಾವೆಲ್ಲ ಏನು ಮಾಡಿದ್ದೀವಿ, ನೀನು ಪಾಸ್ ಆಗದೆ ಇದ್ದರೆ ನಿಂಗೆ ಫ್ಯೂಚರ್ ಇಲ್ಲ ಅಂತ. ಅವ್ನು ಪ್ರೆಸೆಂಟ್ ಬದುಕೋಕ್ಕೆ ಬಿಟ್ಟಿಲ್ಲ. ಪೊಲೀಸ್ನವ್ನು ಬರ್ತಾ ಇದ್ದಾಗ ಆ ಮಕ್ಕಳಿಗೆ ನೋಡು ಗುಮ್ಮ ಬಂದ, ರಾಕ್ಷಸ ಬಂದ ಅಂತ ಹೇಳ್ತೀವಿ. ಪೊಲೀಸ್ನವ್ರು ಬಂದಪ್ಪ ನಿನ್ನ ರಕ್ಷಣೆಗೆ ಬಂದಿರೋದು ಅಂತ ಯಾಕೆ ಹೇಳಲ್ಲ? ಯಾವತ್ತೋ ಗೊತ್ತಿಲ್ಲದೆ ಇರೋ 10-20 ವರ್ಷದ ಮುಂಚೆ ನಾನು ಇವತ್ತಿಂದ ಯಾಕೆ ಅದಕ್ಕೆ ಭಯ ತುಂಬಲಿ? ಧೈರ್ಯ ತುಂಬ್ತೀನಿ. ಏನಾಗಿಲ್ಲ, ಕೆಲಸ ಮಾಡುವಂಥ ಧೈರ್ಯ ತುಂಬ್ತೀನಿ. ನೋಡು, ಅವರ ಮನೆಯವರು ಇಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ, ನನ್ನ ಮಗುನೂ ಇಷ್ಟೇ ತೊಗೋಬೇಕು. ಯಾಕೆ ಇಬ್ಬರೂ ಯಾಕೆ ಭಯದಲ್ಲಿರಬೇಕು? ನನ್ನ ಮಗನ ಟ್ಯಾಲೆಂಟೇ ಬೇರೆ, ಅವ್ರ ಮಗನ ಟ್ಯಾಲೆಂಟೇ ಬೇರೆ. ಭಯ ಫರ್ದರ್ ಭಯವನ್ನು ತರಿಸುತ್ತಾ, ಭಯ ಅವೇರ್ನೆಸ್ ತರಿಸುತ್ತಾ? ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಮಾಧ್ಯಮದಲ್ಲಿ ನೀವೆಲ್ಲರೂ ತುಂಬ ಇಷ್ಟಪಡ್ತಿರುವ ಅಥವಾ ತುಂಬ ಇಂಟರ್ಯಾಕ್ಟ್ ಮಾಡುವ, ಇನ್ನಷ್ಟು ಬೇಕು ಅಂತ ಕೇಳುವ ಸಬ್ಜೆಕ್ಟ್ಗಳಲ್ಲಿ ಒಂದು ಇಸ್ ಫೋರಮ್, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಈ ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಟ್ ಆಗಿ ಮಾತ್ರ ಇಲ್ಲ, ಅದು ದ ವೇ ಆಫ್ ಲಿವಿಂಗ್ ಆಗಿದೆ. ಅಂದರೆ ಬದುಕುವ ರೀತಿನೇ ಫೋರಮ್ ಆಗಿದೆ. ಅದಕ್ಕೆ ನೀವೆಲ್ಲ ಮೆಸೇಜ್ ಮಾಡ್ತಿದ್ದೀರಿ, ಕಾಮೆಂಟ್ ಮಾಡ್ತೀರಿ, ಮೇಲ್ ಮಾಡ್ತೀರಿ. ಸೊ ನಿಮ್ಮ ಪ್ರಶ್ನೆಗಳು ಕೂಡ ಎಷ್ಟೋ ಸತಿ ಇರುತ್ತೆ, ಅದನ್ನು ಅಡ್ರೆಸ್ ಮಾಡುವ ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಅಂಥದ್ದೇ ಒಂದು ಪ್ರಯತ್ನ ಇವತ್ತು ಕೂಡ ಆಗುತ್ತೆ. ಬಿಫೋರ್ ದ್ಯಾಟ್ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಶ್ರೀಹರಿ ಅವ್ರನ್ನ. ನಮಸ್ಕಾರ. ಸಾಕಷ್ಟು ಜನಕ್ಕೆ ಒಂದು ನಿಮ್ಮ ಮಾತುಗಳನ್ನ ಕೇಳೋದು ಇಷ್ಟ ಒಂದು ಕಡೆ, ಅದಾದಮೇಲೆ ಎಷ್ಟೋ ಜನ ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮನ್ನ ಗುರುಗಳೇ, ಅಪ್ಪ ಅಂತೆಲ್ಲ ಹೇಳ್ತಾರೆ, ಅಪ್ಪಾಜಿ ಅಂತಾರೆ. ಆ್ಯಂಡ್ ಇನ್ನೊಂದಷ್ಟು ಕಡೆ ಅದನ್ನು ಕೇಳಿದ್ಮೇಲೆ ಇನ್ನೊಂದಷ್ಟು ಡೌಟ್ಗಳು ಬರುತ್ತೆ. ಎಲ್ಲರೂ ಮೀಟ್ ಮಾಡಿ ಅದನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಸಮ್ಟೈಮ್ಸ್ ಆಗಲ್ಲ. ಆವಾಗ ನಮಗೆ ತಿಳಿಸ್ತಾರೆ, ನನಗೆ ಈ ಥರದ್ದೊಂದು ಪ್ರಶ್ನೆ ಇದೆ, ಡೌಟ್ ಇದೆ, ಭಯ ಇದೆ, ಸೊ ಇದನ್ನು ಕೇಳಿ ಹೇಳ್ತೀರಾ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾಮೆಂಟನ್ನು ನಾವು ತಗೊಂಡು ಆ ವಿಚಾರದ ಬಗ್ಗೆ ಮಾತಾಡ್ಬೋದಾ ಅಂತ. ಸಂಪತ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಇನ್ಫ್ಯಾಕ್ಟ್ ಕಾಮೆಂಟ್ ಮಾಡಿದ್ದಾರೆ ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ. ಭಯನ ಹೇಗೆ ದೂರ ಮಾಡೋದು? ಸಣ್ಣ ವಿಷಯಕ್ಕೂ ಭಯ ಆಗುತ್ತೆ, ಯಾಕೆ? ಪ್ಲೀಸ್ ಡೂ ಒನ್ ವಿಡಿಯೋ ಫಾರ್ ಓವರ್ಕಮಿಂಗ್ ದಿಸ್ ಫಿಯರ್ ಅಂತ ಹೇಳ್ತಾ ಇದ್ದಾರೆ. ಭಯ ಯಾಕಾಗುತ್ತೆ, ಯಾವ ಸಂದರ್ಭದಲ್ಲಿ ಭಯ ಫಸ್ಟ್ ಆಫ್ ಆಲ್ ಹುಟ್ಕೊಳ್ಳುತ್ತೆ ಅಂತ ಮೂಲದಿಂದ ತಿಳ್ಕೊಳ್ಬೋದಾ? ವಾಟ್ ಯು ಥಿಂಕ್? ಏನು ಕಾರಣಕ್ಕೆ ಭಯ ಅನ್ನೋದೊಂದು ಫೀಲಿಂಗ್ ಬರುತ್ತೆ? ಒಂದು ವಿಡಿಯೋ ನೋಡ್ತಾ ಇದ್ದೆ, ತುಂಬ ಚಿಕ್ಕ ಮಗು ಒಂದು ಹೆಬ್ಬಾವಿನ ಜೊತೆ ಆಟ ಆಡ್ತಾ ಇರುತ್ತೆ. ತುಂಬ ಚಿಕ್ಕ ಮಗು ಒಂದು ಹುಲಿ ಮರಿಯ ಜೊತೆ ಆಟ ಆಡ್ತಾ ಇರುತ್ತೆ, ಆರಾಮಾಗಿ ಆಡ್ತಾರೆ. ಅದಕ್ಕೆ ಭಯ ಇದೆಯಾ? ಇಲ್ಲ. ಯಾವಾಗ ಶುರು ಆಗುತ್ತೆ ಭಯ? ತಿಳುವಳಿಕೆ ಬಂದ್ಮೇಲೆ. ಬೆಂಕಿ ಇರುತ್ತೆ, ಮಗು ಹೋಗ್ತಾ ಇರುತ್ತೆ, ಅದು ಸುಟ್ಟಾಗಲೇ ಭಯ ಗೊತ್ತಾಗೋದು. ಅದಕ್ಕೆ ಅನುಭವ ಬರ್ತಾ 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 ಭಯ ಬರುತ್ತೆ, ಕಾನ್ಷಿಯಸ್ ಬರ್ತಾ ಭಯ ಬರುತ್ತೆ. ಕಾನ್ಷಿಯಸ್ ಇಲ್ಲಪ್ಪ, ಭಯವೇ ಇಲ್ಲ. ಇದರಲ್ಲಿ ಹಾಸ್ಪಿಟ್ಲಲ್ಲಿ ICUನಲ್ಲಿ ಮಲಗಿರ್ತಾರೆ, ಅವ್ರಿಗೆ ಬಿಲ್ ಕಟ್ಟುವ ಭಯ ಇದೆಯಾ? ಇಲ್ಲ, ಯಾರೋ ಕಟ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಾಗಿದೆ. ಒಂದು ಯಾರೋ ಸಂಬಂಧಿಕರು ಇರ್ತಾರೆ, ಅವ್ರ ಸಂಬಂಧಿಕರು ಕಟ್ಕೋತಾರೆ. ಅವ್ರು ಎಲ್ಲಿಂದ ತಗೊಂಬತ್ತು ಕಟ್ತಾರೆ, ಅವೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋ. ಯಾಕೆಂದರೆ ಅವ್ರು ICUಯಲ್ಲಿ ಇದ್ದಾರೆ, ಕಾನ್ಷಿಯಸ್ ಹೊರಟೋಯ್ತು. ಸಪೋಸ್ ಬುದ್ಧಿವಂತಿಕೆ ಇದ್ದರೆ ಅವ್ರಿಗೆ ಮನೆಯವ್ರು ನೋಡ್ಕೊಳ್ಳಿಲ್ಲ ಅಂದರೆ ಹಾಸ್ಪಿಟ್ಲವರು ಎಷ್ಟು ದಿನ ಇಟ್ಕೊಳ್ಳಿ ಬಿಡಿ. ಸೊ ಭಯ ಇಸ್ ದೇರ್, ಇರಬೇಕದು. ಕೆಲವರಿಗೆ ಸಾಮಾನ್ಯ ಭಯ ಅನ್ನುವ ಸಂದರ್ಭಗಳನ್ನು ಅಂತ ಹುಡ್ಕೊಳ್ಳೋದಾದರೆ, ಒಂದು ಫ್ಯೂಚರಿನ ಭಯ, ಇನ್ನೊಂದು ಫೇಲ್ಯೂರಿನ ಭಯ. ಸೊ ಈ ಥರ ಇವಾಗ ತಿಳುವಳಿಕೆ ಬಂದ್ಬಿಟ್ಟಿದೆ. ನಾವು ಆ ಮುಗ್ಧತೆಯಲ್ಲಿ ತಿಳಿಯದ ವಯಸ್ಸಿನಲ್ಲಿ ಫಾರ್ ಎವರ್ ಇರೋಕ್ಕಂತೂ ಆಗಲ್ಲ. ಬೆಳವಣಿಗೆ ಆದಂಗೆ ಮೆಚುರಿಟಿ ಬರುತ್ತೆ, ಕಾನ್ಷಿಯಸ್ ಬರುತ್ತೆ, ನಾಲೆಡ್ಜ್ ಬರುತ್ತೆ, ಎಲ್ಲ ಬರುತ್ತೆ. ಭಯ ಸಹಜವಾಗಿ ಅದ್ರ ಜೊತೆಗೆ ಪ್ಯಾಕೇಜ್, ನೀವು ಹೇಳ್ತೀರಲ್ಲ ನಿಮ್ಮ ಲ್ಯಾಂಗ್ವೇಜಲ್ಲಿ, ಅದೊಂದು ಪ್ಯಾಕೇಜ್ ಅದ್ರ ಜೊತೆಗೆ ಬರುತ್ತೆ. ಬಟ್ ಹೆಂಗೆ ಓವರ್ಕಮ್ ಮಾಡೋದು? ಏನು ಕ್ವಾಲಿಟೀಸ್ ಇರಬೇಕು ಭಯನ ಓವರ್ಕಮ್ ಮಾಡೋಕ್ಕೆ ನಿಮ್ಮ ಪ್ರಕಾರ? ಸ್ಪೆಸಿಫಿಕ್ ಪ್ರಶ್ನೆ ಕೇಳಿ. ನಿಮಗೆ ಭಯ ಆಗಿದೆಯಾ ಲೈಫಲ್ಲಿ ಯಾವಾಗಲಾದ್ರೂ? ಆಗತ್ತೆ, ಹೊರಗೆ ಬರ್ತೀನಿ. ಹೆಂಗೆ ಬರ್ತೀರಾ? ಏನು ಮಾಡ್ತೀರಾ ಭಯ ಆದಾಗ? ಭಯ ಈಸ್ ಅ ಥಾಟ್ ಫಸ್ಟ್. ಏನಪ್ಪ ಮಾಡೋದು, ಬೆಳಿಗ್ಗೆ ಎದ್ರೆ ಸಾಲ ಇದೆ, ನಾಳೆ 1ನೇ ತಾರೀಕು ಬಂದ್ಬಿಟ್ರೆ ಮನೆ ಮುಂದೆ ಅಂತ ಒಂದು ಭಯ ಬರುತ್ತೆ. ಅವಾಗ ಒಂದು ಹೊಸ ಐಡಿಯಾ ಬರ್ತದೆ. ಭಯದಿಂದನೇ ಹೊಸ ಐಡಿಯಾ ಬರೋದು, ಕ್ರೈಸಿಸಿಂದನೇ ಹೊಸ ಐಡಿಯಾಸ್ ಬರೋದು. ಕ್ರೈಸಿಸ್ ಬಂದಾಗ ಭಯ ಬರಬೇಕು. ಭಯ ಬಂದಮೇಲೆ ಕುಗ್ಗೋಗ್ತೀವ, ಭಯ ಬಂದಮೇಲೆ ಎದ್ದೇಳ್ತೀವ. ನೆಕ್ಸ್ಟ್ ಪ್ರಾಸೆಸ್ ಏನು? ಭಯ ಬಂತು, ಒಂದು ಐಡಿಯಾ ಬಂತು, ಬಟ್ ಇದು ಮುಂದಿನ ತಿಂಗಳು ಮತ್ತೆ ನನಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಕೊರೋನಾ ಬರಲಿಲ್ವಾ? ಎದುರಿಸ್ಲಿಲ್ವಾ? ನಮ್ಮ ಕಣ್ಣೆದುರುಗಡೆ ಇದೆಯಲ್ವಾ ಸೀನು. ಫ್ಲಡ್ಸ್ ಬರಲ್ವಾ? ದೊಡ್ಡ ರೈನ್ಸ್ ಬರಲ್ವಾ?
ಈಗ ಸೌದಿ ಕಂಟ್ರೀಸ್ಗೆ ಹೋದರೆ ಅಲ್ಲಿ ವಿಂಡ್ ಸ್ಟಾರ್ಮ್ ಅಂತ ಬರುತ್ತೆ, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ, ಕೊಚ್ಕೊಂಡು ಹೊಟ್ಟೋಗುತ್ತೆ. ಜಪಾನ್ಗೆ ಹೋಯ್ತು ಅಂತಂದರೆ ಅಲ್ಲಿ ಸುನಾಮಿಗಳು ಬರ್ತಾನೆ ಇರುತ್ತೆ, ಕೊಚ್ಕೊಂಡು ಹೊಟ್ಟೋಗುತ್ತೆ. ಇಂಡೋನೇಷ್ಯಾಗೆ ಹೋಯ್ತು ಅಂತಂದರೆ ಅಲ್ಲಿ ಯಾವಾಗ ಸುನಾಮಿ ಬರ್ತದೋ ಗೊತ್ತಿಲ್ಲ, ಅಲ್ಲಿ ಯಾವಾಗ ಅರ್ಥಕ್ವೇಕ್ಸ್ ಆಗುತ್ತೋ ಗೊತ್ತಿಲ್ಲ, ಇರ್ತಾರಪ್ಪ, ಬದುಕಿಲ್ವಾ? ಸೊ ಭಯ ಬರುತ್ತೆ, ಆ ಕ್ಷಣಕ್ಕೆ ಬರುತ್ತೆ. ಕೆಲವ್ರಿಗೆ ಕ್ಷಣಕ್ಕೆ ಬರುತ್ತೆ, ಕೆಲವರು ದಿನ ಮುಂಚೆ ಬರುತ್ತೆ, ಕೆಲವ್ರಿಗೆ 10 ವರ್ಷ ಮುಂಚೆ ಬರ್ತದೆ. ಆ ಭಯದಲ್ಲಿ ಎಷ್ಟೊತ್ತಿದ್ದೀವಿ ಅಂತ. ಉತ್ತಮೇ ಚ ಕ್ಷಣಂ ಕೋಪೋ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾತ್ ಅಹೋರಾತ್ರಂ ಪಾಪಿಷ್ಟೇ ಮಾರಣಾಂತಕಃ. ಉತ್ತಮರು ಯಾರು ಅಂದರೆ ಒಂದು 4 ಕ್ಷಣ ಭಯ ಇದ್ದರೆ ಅದು ಉತ್ತಮರು. ಮಧ್ಯಮರು ಯಾರು? ಅದನ್ನ ಇನ್ನೊಂದು ಸ್ವಲ್ಪ ದಿನ ಕ್ಯಾರಿ ಮಾಡೋದು, ಓವರ್ ನೈಟ್ ಕ್ಯಾರಿ ಮಾಡ್ತಾರಲ್ಲ, ಇವರೆಲ್ಲ ಮಧ್ಯಮರು. ನಿನ್ನೆನೂ ಇದೆ ಅದೇ ಭಯ, ಇವತ್ತು ಅದೇ ಭಯ ಇದೆ ಅಂತಾರೆ ಮಧ್ಯಮರು. ಸುಮಾರು ತಿಂಗಳುಗಳು ಭಯ ಇಟ್ಕೊಂಡಿದ್ದಾರೆ ಅಂದರೆ ಅಧಮರು. ಪಾಪಿಸ್ಟರ್ ಅಂದರೆ ಲೈಫ್ ಲಾಂಗ್ ಭಯ ಇಟ್ಕೊಂಡಿರೋರು. ಸೊ ಯಾವ ಕ್ಯಾಟಗರಿಗೆ ಬೀಳ್ತೀರಿ ಅಂತ, ಯಾವ ಕ್ಯಾಟಗರಿಗೆ ನೀವು ಬರಬೇಕು, ವ್ಯೂವರ್ಸ್ ಬರಬೇಕು. ಭಯ ಬರುತ್ತೆ, ಇನ್ಸ್ಟೆನ್ಸಸ್ ಹೇಳಿ ಮಾತಾಡೋಣ. ಭಯ ಅಂತ ಹೇಳಿದಾಗ ಇಟ್ಸ್ ಪ್ರತಿಯೊಂದು ಸ್ಟೇಜಲ್ಲೂ ಒಂದಲ್ಲ ಆ ಏಜ್ ಕ್ಯಾಟಗರಿಗೆ, ಆ ಸ್ಟೇಜ್ಗೆ ಒಂದಲ್ಲ ಒಂದು ಭಯ ಬರುತ್ತೆ. ಈಗ ಎಕ್ಸಾಮ್ ಫಿಯರ್ ಇರ್ಬೋದು, ನಾಳೆ ಕೆಲಸ ಸಿಗುತ್ತೋ ಇಲ್ವೋ, ಏನು ಓದ್ತಾ ಇದೀನೋ ಇಲ್ವೋ ಅನ್ನೋ ಫಿಯರ್ ಇರ್ಬೋದು. ಸೊ ಒಂದೊಂದೇ ಬರೋಣ. ಓಕೆ, ಎಕ್ಸಾಮ್ ಫಿಯರ್ ಯಾರಿಗೆ ಬರ್ತದೆ? ಸ್ಟೂಡೆಂಟ್ಸ್ಗೆ ಇಲ್ಲ, ಅವ್ರ ಅಪ್ಪ ಅಮ್ಮಂಗೆ. ಮಕ್ಕಳಿಗೆ ಬಿಟ್ಟರೆ ಅವ್ರು ಆರಾಮಾಗಿದ್ದಾರೆ. ಹೆದರ್ಸಿ 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 ನಾವೆಲ್ಲ ಏನು ಮಾಡಿದ್ದೀವಿ, ನೀನು ಪಾಸ್ ಆಗದೆ ಇದ್ರೆ ನಿಂಗೆ ಫ್ಯೂಚರ್ ಇಲ್ಲ ಅಂತ ಅವ್ನು ಪ್ರೆಸೆಂಟ್ ಬದುಕೋಕ್ಕೆ ಬಿಟ್ಟಿಲ್ಲ. ನೀನು ದಡ್ಡ 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 ಅಂತ ಹೇಳ್ಕೊಂಡು ಬಂದುಬಿಟ್ಟಿದ್ದೀವಿ. ಪೇರೆಂಟ್ಸು ಆ ಭಯವನ್ನು ತುಂಬೋದು ಕಡಿಮೆ ಮಾಡಿದ್ರೆ ಸಾಕು. ಮಕ್ಕಳಿಗೆ ಧೈರ್ಯ ತುಂಬಬೇಕು, ಭಯ ತುಂಬ್ತಾರೆ ಯಾರಾದರೂ. ಸೊ ಇನ್ಸ್ಟೆಡ್ ಏನು ಮಾಡ್ಬೋದು ಪೇರೆಂಟ್ಸ್? ಹೇಳಬೇಕು, ಚೆನ್ನಾಗಿ ಓದ್ತೀಯ, ನೀ ಎಷ್ಟು ಓದಿದ್ರೂ ಪರವಾಗಿಲ್ಲ, ಓದು ನೀನು, ಓದೋದು ನಾಲೆಡ್ಜಿಗೆ ಓದು, ನೀನು ಧೈರ್ಯವಾಗಿ ಓದು, ಆರಾಮಾಗಿ ಓದು, 1-2 ಮಾರ್ಕ್ ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಮಗುವಿನಲ್ಲಿ ಭಯ ಬರುತ್ತಾ? ಪೊಲೀಸ್ನವ್ನು ಬರ್ತಾ ಇದ್ದಾಗ ಆ ಮಕ್ಕಳಿಗೆ ನೋಡು ಗುಮ್ಮ ಬಂದ, ರಾಕ್ಷಸ ಬಂದ ಅಂತ ಹೇಳ್ತೀವಿ. ಪೊಲೀಸ್ನವ್ರು ಬಂದಪ್ಪ ನಿನ್ನ ರಕ್ಷಣೆಗೆ ಬಂದಿರೋದು ಅಂತ ಯಾಕೆ ಹೇಳಲ್ಲ? ವೈ ಆರ್ ವಿ ಸೋ ಮಚ್ ಅಲ್ವಾ? ಸೊ ನಾವೇ ಮಕ್ಕಳಿಗೆ ಭಯವನ್ನು ತುಂಬಿದ್ದು. ಅಪ್ಪ ಅಮ್ಮಂಗೆ ಇದು ಅರ್ಥ ಆದರೆ ಸಾಕು. ಈಗ ಅಪ್ಪ ಅಮ್ಮಂಗೆ ಭಯ ಇರತ್ತಲ್ಲ, ದೊಡ್ಡವನಾಗ್ಬಿಟ್ಟು ಏನಾಗ್ಬಿಡ್ತಾನೋ ಏನೋ ಆಗ್ತಾರಪ್ಪ. ನೀವು ಅದೆಲ್ಲ ತಾನೇ ಆಗಿರೋದು, ನೀವು ಚಿಕ್ಕ ಹುಡುಗರಾಗಿದ್ದು, ನಾನು ಚಿಕ್ಕ ಹುಡುಗ ತಾನೇ ಆಗಿದ್ದು, ಬದುಕಿದ್ದೀವಲ್ಲ. ಯಾವತ್ತೋ ಗೊತ್ತಿಲ್ಲದೆ ಇರೋ 10-20 ವರ್ಷದ ಮುಂಚೆ ನಾನು ಇವತ್ತಿಂದ ಯಾಕೆ ಅದಕ್ಕೆ ಭಯ ತುಂಬಲಿ? ಧೈರ್ಯ ತುಂಬ್ತೀನಿ, ಏನಾಗಿಲ್ಲ ಕೆಲಸ ಮಾಡುವಂಥ ಧೈರ್ಯ ತುಂಬ್ತೀನಿ. ಓದಕ್ಕೆ ಕೂತಿದ್ದಾರೆ ಮಕ್ಕಳು, ಓದಲಿ ಬಿಡಿ, ಎಷ್ಟು ಅರ್ಥ ಆಗುತ್ತೋ ಅಷ್ಟು ಓದ್ಕೊಳ್ಳೋ ಅಂತ ಹೇಳಿದ್ರೆ ಆ ಮಗುವಿಗೆ ಧೈರ್ಯ ಬರ್ತದೆ. ನಮ್ಮಪ್ಪ ನಮ್ಮಮ್ಮ ಧೈರ್ಯ ತುಂಬ್ತಾರೆ ಅಂತ ಆಗುತ್ತೆ. ಇಲ್ದರೆ ಏನಾಗುತ್ತೆ? ಭಯ ಬರುತ್ತೆ. ಎಕ್ಸಾಮ್ ಕೈಕಾಲು ನಡ್ಕೋಕೆ ಶುರು ಆಗುತ್ತೆ. ಪೊಲೀಸ್ನವ್ನು ನಿಂತುಬಿಟ್ಟಿದ್ದಾನೆ. ಯಾವಾಗ ನಿಂತಿದ್ದಾನೆ? ಯಾವಾಗ ಭಯ ಬರ್ತದೆ? ತಪ್ಪು ಮಾಡಿದ್ದಾಗ, ಹೆಲ್ಮೆಟ್ ಇಲ್ಲದೆ ಹೋದಾಗ, ಲೈಸೆನ್ಸ್ ಇಲ್ಲದೆ ಹೋದಾಗ ಪೊಲೀಸ್ನವ್ನು ಕಂಡ್ರೆ ಗಿಲ್ಟ್ ಬರುತ್ತೆ. ಹಾಗೆ ಎಕ್ಸಾಮ್ ಏನು ನನಗೇನು ಗೊತ್ತಿದೆಯೋ ಅಂತಾನೆ ಬರಿತೀನಿ. ಭಯ ಯಾಕೆ? 100 ಮಾರ್ಕ್ಸ್ ಕೇಳಿದ್ದಾರೆ, ನಂಗೆ 50 ಮಾರ್ಕ್ಗೆ ಗೊತ್ತಾಗಿರೋದು, ಅಷ್ಟೇ ಬರಿತೀನಿ. 50ಕ್ಕಿಂತ ಕಡಿಮೆ ತಾನೇ ಮಾರ್ಕ್ಸ್ ಬರೋದು ಅವಾಗ. ಸೊ ಇವತ್ತಿಂದ ಸೊಲ್ಯೂಷನ್ 1, ಭಯ ಪಡಬೇಡಿ, ಪಡಿಸ್ಬೇಡಿ. ಇದು ಯಾರಿಗೆ? ದೊಡ್ಡವರಿಗೆ. ವಿ ಆರ್ ಅಡ್ರೆಸ್ಸಿಂಗ್ ದಿ ಫ್ಯೂಚರ್ ಆಫ್ ಚಿಲ್ಡ್ರನ್. ಮಕ್ಕಳಿಗೆ ಭಯ ಬರೋದು ಯಾರು? ಬರ್ಸೋದು ಯಾರು? ಅಪ್ಪ ಅಮ್ಮ, ಟೀಚರ್ಸ್. ಪಡಿಸ್ಬೇಡಿ. ಇವತ್ತಿಂದ ಪ್ರೀತಿ ತುಂಬಿ, ವಿಶ್ವಾಸ ತುಂಬಿ. ಆ ವಿಶ್ವಾಸನೇ ಅವ್ರ ಶಕ್ತಿ, ಭಯ ಅವರ ವೀಕ್ನೆಸ್. ಸೊ ಇವತ್ತಿಂದ ಕಲ್ಚರ್ ಮಕ್ಕಳಿಗೆ ಏನು ಮಾಡಬೇಕು? ಧೈರ್ಯ ಅಷ್ಟೆ. ಚೆನ್ನಾಗಿ ಬದುಕ್ತೀಯ ಕಣ ಅಂತ ಹೇಳಿ ಮಕ್ಕಳಿಗೆ, ಪ್ರೀತಿಯಿಂದ ಹೇಳಿ, ಮುದ್ದು ಮಾಡಿ ಹೇಳಿ. ಆ ಮಕ್ಕಳಿಗೆ ಅನ್ನಿಸ್ಬೇಕು, ನಿನ್ಗೆ ಎಷ್ಟು ಶಕ್ತಿ ಇದೆ ಅಲ್ವಾ ಅಂತ ಅನ್ನಿಸ್ಬೇಕು. ನಿಂಗೆ ಎಷ್ಟು ಮೆಮೊರಿ ಪವರ್ ಇದೆ, ಚೆನ್ನಾಗಿ ಬರಿ ಅಂತ ಅನ್ನಿಸ್ಬೇಕು. ಚೂರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿದೆ ನಿನ್ನ ಹ್ಯಾಂಡ್ ರೈಟಿಂಗ್ ಅಂತ ಹೇಳಬೇಕು. ಎಷ್ಟು ಚೆನ್ನಾಗಿದೆ, ಇನ್ನೊಂದು ಚೂರು ಚೆನ್ನಾಗಿ ಬರಿ, ಹ್ಯಾಂಡ್ ರೈಟಿಂಗೇ ನಿಂಗೆ ಮಾರ್ಕ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ಬರೀತಾರೆ. ದೇರ್ ಈಸ್ ಎ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಬೈ ದ ಪೇರೆಂಟ್ಸ್. ಶಿಕ್ಷೆ ತಪ್ಪಲ್ಲ. ತಪ್ಪು ಮಾಡಿದ್ದಾರೆ, ತುಂಬ ಸಲ ಒಂದೇ ತಪ್ಪನ್ನು ಮಾಡ್ತಾ ಇದ್ದಾರೆ, ಅವಾಗ ಒಂದು ಸಣ್ಣ ಶಿಕ್ಷೆ ತಪ್ಪಲ್ಲ. ಅದರ ಶಿಕ್ಷೆಯ ನೆಪದಲ್ಲಿ ಶಿಕ್ಷಣವನ್ನೇ ಕಿತ್ಕೊಂಡ್ಬಿಟ್ರೆ ಹೇಗೆ ನಾವು? ಶಿಕ್ಷಣದ ಮೇಲೆ ಆಸೆ ಆಗಬೇಕಲ್ವ ಮಕ್ಕಳಿಗೆ. ನಾನು ಶಾಲೆಗೆ ಹೋಗ್ಬೇಕು, ಆಸೆ ಆಗಬೇಕು. ನಾವು ಕಾಲೇಜಿಗೆ ಹೋಗ್ಬೇಕು, ಆಸೆ ಆಗಬೇಕು ಮಕ್ಕಳಿಗೆ. ಕಾಲೇಜ್ಗೆ ಹೋಗ್ಬಿಡ್ತೀಯಾ, ನೆಕ್ಸ್ಟು ಡಿಗ್ರಿಗೆ ಹೋಗ್ಬಿಡ್ತೀಯಾ, ಆಮೇಲೆ ಕೆಲಸಕ್ಕೆ ಹೋಗ್ಬಿಡ್ತೀಯಾ? ಭಯ ಯಾಕೆ?
ಹೋಗ್ಬೇಕಷ್ಟೇ. ನಾವು 7th ಸ್ಟ್ಯಾಂಡರ್ಡಲ್ಲಿ ಡಿಗ್ರಿ ವಿಷಯ ಯಾಕೆ ಮಾತಾಡೋಣ? 8 ವರ್ಷದ ಮುಂಚಿನ ವಿಷಯ ಯಾಕೆ ಮಾತಾಡೋಣ? ಇವತ್ತಿನ ವಿಚಾರ ಮಾತಾಡಿ. ಮಕ್ಕಳಿಗೆ ಇವತ್ತಿಂದ ಅಷ್ಟೇ ಶಕ್ತಿ ಇರೋದು ಅವರಿಗೆ. ಇನ್ನೊಂದು ವರ್ಷ ಎಕ್ಸ್ಟ್ರಾ ಥಿಂಕ್ ಮಾಡೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ, ಬೇಕಿಲ್ಲ ಅವ್ರಿಗೆ. ನೀವು ಇದ್ದೀರಲ್ಲ ಅವೆಲ್ಲ. ಆ್ಯಸ್ ಪೇರೆಂಟ್ಸ್ ಇರೋವಾಗ ಯಾಕೆ ಅದು ಆ ಭಯ ಅಂತ. ನೆಕ್ಸ್ಟ್ ಐ ಹೋಪ್ ನಾನು ಹೇಳಿದ್ದೀನಿ, ಸರಿಯಾಗೇ ಹೇಳಿದ್ದೀನಿ. ನಾನು ಐ ಆಮ್ ಎ ಪೇರೆಂಟ್. ಪೇರೆಂಟ್ ಯಾವಾಗ ನಮ್ಮ ಮನೇಲಿ ಇದೆಲ್ಲ ಪ್ರೋಸೆಸ್ ಆಗಿದೆ, ನಾವು ನಡ್ಕೊಂಡಿರೋ ರೀತಿ. ನನ್ನ ಮಕ್ಕಳಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರಲಿಲ್ಲಪ್ಪ ಎಕ್ಸಾಮ್ಸಲ್ಲಿ. ತುಂಬ ಜನ ಏನೇನೋ ಅನ್ನೋಕ್ಕೆ ಶುರು ಮಾಡಿದ್ರು. ಆದರೆ ನನ್ನ ಮಗು ನಾನು ಬಿಟ್ಕೊಡಲ್ಲ. ಅವನಿಗೆ ಎಷ್ಟು ಅನಿಸುತ್ತೋ ಅಷ್ಟು ತೊಗೊಂಡಿದ್ದಾನೆ ಮಾರ್ಕ್ಸ್. ಪಬ್ಲಿಕ್ಗೋಸ್ಕರ ನನ್ನ ಮಕ್ಕಳು ಮಾರ್ಕ್ಸ್ ತೊಗೋಬೇಕಾಗಿಲ್ಲ. ಪಬ್ಲಿಕನ್ನು ಸ್ಯಾಟಿಸ್ಫೈ ಮಾಡೋಕ್ಕೆ, ಫ್ರೆಂಡ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕೆ, ರಿಲೇಟಿವ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕೆ, ಅಥವಾ ಕಂಪೇರ್ ಮಾಡೋಕ್ಕೆ, ನೋಡು ಅವರ ಮನೆಯವರು ಇಷ್ಟು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ, ನನ್ನ ಮಗುನೂ ಇಷ್ಟೇ ತೊಗೋಬೇಕು. ಯಾಕೆ ಇಬ್ಬರೂ ಯಾಕೆ ಭಯದಲ್ಲಿರಬೇಕು? ನನ್ನ ಮಗನ ಟ್ಯಾಲೆಂಟೇ ಬೇರೆ, ಅವ್ರ ಮಗನ ಟ್ಯಾಲೆಂಟೇ ಬೇರೆ. ಸೊ ನೋ ಕಂಪ್ಯಾರಿಸನ್ ಫ್ರಮ್ ನೌ. ಪೇರೆಂಟ್ಸ್ ಪ್ಲೀಸ್ ಬಿ ಅವೇರ್. ಸೊ ಭಯ ಅಲ್ಲಿಂದನೇ, ಆ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ, ಈ ಎಲ್ಲ ಸಿನಾರಿಯೋಸಿಂದಾನೆ. ಇನ್ನೊಂದಷ್ಟು ಕೆಲವು ಇನ್ಸ್ಟೆನ್ಸಸ್ ಇರುತ್ತೆ, ಓವರ್ ಕಾನ್ಷಿಯಸ್ ಅಬೌಟ್ ಹೆಲ್ತ್ ಇದ್ದು ಪ್ರತಿನಿತ್ಯ ತುಂಬ ಅನಲೈಸ್ ಮಾಡ್ಕೊಂಡು ಮೆಡಿಸಿನ್ ತೊಗೊಂಡು ಏನಾಗ್ಬಿಡುತ್ತೋ ಏನೋ, ಒಂದು ಸಣ್ಣದಾಗ್ಬಿಟ್ರೆ ತಕ್ಷಣ ಡಾಕ್ಟರ್ ಹತ್ರ ಹೊಟ್ಟೋಗೋಣ, ಆಮೇಲೆ ಏನಾದ್ರು ದೊಡ್ಡದಾಗ್ಬಿಟ್ರೆ ಏನೋ. ಸೊ ಪ್ರತಿ ಹೊತ್ತು ಪ್ರತಿ ಕ್ಷಣನೂ ನನಗೇನಾದರೂ ಆಗಿಬಿಟ್ರೆ ನಾನು ಸತ್ತು ಹೋದರೆ ಅನ್ನೋ ಫೀಲಿಂಗಲ್ಲೇ ಬದುಕೋರು ಒಂದಷ್ಟು ಜನ ಇರ್ತಾರೆ. ಸೊ ಆ ಕ್ಯಾಟಗರಿಗೆ ಏನು ಅಡ್ರೆಸ್ ಮಾಡ್ತೀರಾ? ಬುದ್ಧಿವಂತರಾಗಬೇಡಿ. ವೆರಿ ನೈಸ್. ದಿನ ಬೆಳಿಗ್ಗೆ ಡಯಾಬಿಟಿಕ್ ನೋಡ್ಕೋತಾ ಇದ್ದರೆ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾವತ್ತೋ ಒಂದಿನ ನೋಡಿ ಅಷ್ಟೇ ಇರುತ್ತೆ. ಡಯಾಬಿಟಿಕ್ಕು ಇಲ್ಲಿದೆಯಾ, ಬ್ಲಡ್ಡಲ್ಲಿದೆಯಾ, ಬ್ರೈನಲ್ಲಿದೆಯಾ? ಎಲ್ಲೂ ಇದೆ, ಬಟ್ ಬ್ರೈನಲ್ಲಿ ಜಾಸ್ತಿ ಇದೆ. ಈ ಬ್ರೈನು ಸುಮ್ಮನೆ ಇರಲ್ಲ. ಒಂದು ಡಾಕ್ಟ್ರ್ ಹತ್ರ ಹೋಗುತ್ತೆ, ಡಾಕ್ಟ್ರು ಒಂದು ಹೊಸ ಹೇಳ್ತಾರೆ, ನೋಡು ಯಾರ್ಡ್ ಸ್ಟಿಕ್ ಪ್ರಕಾರ ಇಷ್ಟೇ ಇರಬೇಕು ನಿಂಗೆ. ಸರಿ, ಭಯ ಬ್ರೈನ್ಗೆ ಏನಾಯಿತು? ಬ್ಲಡ್ಡಿಗೆ ಜಾಸ್ತಿ ಆಯಿತಾ ಭಯ? ಬ್ರೈನಿಗೆ ಜಾಸ್ತಿ ಆಯಿತಾ? ಬ್ರೈನಿಗೆ ಜಾಸ್ತಿ ಆಯಿತು. ಮತ್ತು ಇದಕ್ಕೆ ಹೋದ್ವಿ, ಎಲ್ಲಿಗೆ? ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋದ್ವಿ. ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ರಿಪೋರ್ಟು ಬಂದುಬಿಡ್ತು. ನೋಡ್ಕೊತಾ ಇದ್ದೀವಿ, ತಿಂತಾಯಿದ್ದೀವಿ. ಅವೇರ್ನೆಸ್. ತಿನ್ನೋಕ್ಕೆ ಭಯ. ಏನಕ್ಕದು? ತಿನ್ನಿ, ಆರಾಮಾಗಿ ತಿನ್ನಿ, ಏನಾಗುತ್ತೆ? ನಮ್ಮ ಹಿಂದಿನವರೆಲ್ಲ ಬದುಕಲಿಲ್ವಾ? ಬದುಕು ಅನ್ನುವ ಭಯ ಇಲ್ಲಿ ಬರಬಾರ್ದು, ರೋಗ ಅನ್ನುವ ಭಯ ಇಲ್ಲಿ ಬರಬಾರ್ದು. ರೋಗ ಇರಲಿ, ಅದಿದೆ, ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿಂದ 6 ತಿಂಗಳಲ್ಲಿ ಈ ರೋಗವನ್ನು ನಾನು ಸರಿ ಮಾಡ್ಕೋತೀನಿ ಅಂದರೆ ಮುಗಿದೋಯ್ತು. ಸರಿ ಮಾಡ್ಕೋಬೋದು. ರೋಗ ಬಂದಿದೆ ಅಲ್ವಾ ಒಂದು ಪ್ರೋಸೆಸ್ಸಲ್ಲಿ, ಅದೇ ಪ್ರೋಸೆಸ್ಸಲ್ಲಿ ರಿವರ್ಸು ಆಗ್ಬೋದಲ್ವಾ? ನೀವು ನಿಮ್ಮ ಮನೆಯಿಂದ ಆಫೀಸಿಗೆ ಬಂದಿದ್ದೀರಾ, ಆಫೀಸಿಂದ ವಾಪಸ್ ಹೋಗಿದ್ದೀರಾ ಅಲ್ವಾ? ಅದೇ ಪ್ರೋಸೆಸ್ ಅಲ್ವಾ? ಈ ರೋಗಕ್ಕೂ ಅದೇ ಪ್ರೋಸೆಸ್. ವಾಪಸ್ ಹೋಗಿ. ಭಯ ಬೇಡ. ಭಯ ಆ ಕ್ಷಣಕ್ಕೆ ಬರ್ಬೋದು. ಉತ್ತಮೇಚ ಕ್ಷಣಂ ಭಯಂ. ಆ ಕ್ಷಣಕ್ಕೆ ರಿಪೋರ್ಟ್ ನೋಡಿದ್ದೀರಿ, ಡಾಕ್ಟ್ರು ಹೇಳಿಬಿಟ್ರು ಸಿಕ್ಕಾಪಟ್ಟೆ ಇದೆ, ಆಯ್ತಪ್ಪ ಇವತ್ತಿಂದ ಪ್ಲ್ಯಾನ್ ಮಾಡ್ಕೋತೀನಿ. ಭಯ ಬಂತು, ಭಯ ನಂಗೆ ಅವೇರ್ನೆಸ್ ತಂತು. ಭಯ ಫರ್ದರ್ ಭಯವನ್ನು ತರಿಸುತ್ತಾ, ಭಯ ಅವೇರ್ನೆಸ್ ತರಿಸುತ್ತಾ? ಭಯ ರೆಕ್ಟಿಫಿಕೇಷನ್ಗೆ ಬರುತ್ತಾ, ಭಯ ಅದನ್ನ ಇನ್ನೂ ಹಾಳು ಮಾಡುತ್ತಾ? ನನ್ನ ಭಯ ರೆಕ್ಟಿಫಿಕೇಷನ್ಗೆ. ಪ್ರೋಸೆಸ್ ಆಫ್ ರೆಕ್ಟಿಫಿಕೇಷನ್ ಏನಪ್ಪ? ಡಿವಿಯೇಟ್ ಆಗೋಗಿದ್ದೀನಿ, ಏನೇನೋ ತಿಂದು ಡಿವಿಯೇಟ್ ಆಗೋಗಿದ್ದೀನಿ, ದೇಹದಲ್ಲಿ ಏನೇನೋ ಚೇಂಜಸ್ ಕಾಣಿಸ್ತಾ ಇದೆ. ಇವತ್ತು ಅಂದ್ಕೊಂಡಿದ್ದೀನಿ, ನಂಗೆ ರಿಪೋರ್ಟ್ಸು ಬಂದಿದೆ, ಡಾಕ್ಟ್ರು ಹೇಳಿದ್ದಾರೆ, ಇವತ್ತಿಂದ ರಿವರ್ಸ್ ಮಾಡ್ಕೋತೀನಪ್ಪ ಅಷ್ಟೆ. ಏನೇನು ಸರಿ ಮಾಡ್ಕೋಬೇಕು ಎಲ್ಲ ಸರಿ ಮಾಡ್ಕೋತೀನಿ. ಭಯ ಬೇಡ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ವೆರಿ ಪ್ರೈಮ್ ಏಜ್ ಆಫ್ ಲೈಫಲ್ಲಿ ಕಾಡುವ ಒಂದು ಭಯ ಅಂದರೆ ನನ್ನ ಫ್ಯೂಚರ್, ನನ್ನ ಫ್ಯಾಮಿಲಿ ಫ್ಯೂಚರ್ ಅಂತ. ಏನೇನೋ ಸೈಕಲ್ ಹೊಡಿತೀವಿ, ಏನೇನೋ ಟ್ರೈ ಮಾಡ್ತೀವಿ, ವೆಂಚರ್ಸು ಅದು ಇದು ಅಂತೆಲ್ಲ. ಎಲ್ಲೋ ಒಂದು ಕಡೆ ಆ ಫಿನಾನ್ಷಿಯಲ್ ಭಯ ಅಂತ ಪ್ರತಿಯೊಬ್ಬರಿಗೂ ಅದೊಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ದೇರ್ ಓನ್ ಸ್ಟೇಟಸ್ ಆಫ್ ಲಿವಿಂಗ್ ಬಗ್ಗೆ ಒಂದು ಇದ್ದೇ ಇರುತ್ತೆ, ಭಯ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಭಯ ಈಸ್ ಎ ಕಂಪ್ಯಾರಿಸನ್. ಯಾವುದರ ಮೇಲೆ ಕಂಪ್ಯಾರಿಸನ್? ಈಗ ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಅಣ್ಣಂಗೆ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ, ತಮ್ಮಂಗೆ ಭಯ ಶುರು ಆಗ್ಬಿಡುತ್ತೆ. ತಮ್ಮ ಚೆನ್ನಾಗಿ ಓದ್ತಾನೆ, ತಮ್ಮಂಗೆ ಕೆಲಸ ಸಿಕ್ಬಿಡುತ್ತೆ, ಅಣ್ಣಂಗೆ ಭಯ ಶುರು ಆಗುತ್ತೆ. ಭಯ ಯಾತಕ್ಕೆ ಬಂತು? ಕಂಪ್ಯಾರಿಸನ್. ಅಣ್ಣನ ಶಕ್ತಿ ಪರಿಸ್ಥಿತಿಗಳೇ ಬೇರೆ, ತಮ್ಮನ ಶಕ್ತಿ ಪರಿಸ್ಥಿತಿಗಳೇ ಬೇರೆ, ಅಕ್ಕನ ಪರಿಸ್ಥಿತಿ ಬೇರೆ, ತಂಗಿಯ ಪರಿಸ್ಥಿತಿ ಬೇರೆ ಅಲ್ವ? ಸೊ ಈ ಭಯ ಬಿಕಾಸ್ ಆಫ್ ಕಂಪ್ಯಾರಿಸನ್. ಆಯಿತಾ? ಹಣ ಬೇಕು ಕೆಲಸಕ್ಕೆ. ಇಡೀ ಪ್ರಪಂಚದಲ್ಲಿ ಯಾವತ್ತೂ ಕೆಲಸಕ್ಕೆ ಬರ ಇಲ್ಲ, ದುಡಿಯುವವರಿಗೆ ಬರ ಇದೆ. ಅಂದರೆ ದುಡಿಯೋರು ಸಿಗ್ತಾ ಇಲ್ಲ.
ಸೂಟಾಗಿ ಇನ್ನು 6 ತಿಂಗಳಿಗೆ ಒಂದು ಕೆಲಸ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. 3 ತಿಂಗಳಿಗೆ ಕೆಲಸ ಸಿಗುತ್ತೆ. ಅಲ್ಲಿವರೆಗೂ ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀನಿ. 3 ತಿಂಗಳಲ್ಲಿ ನಾನೊಂದಷ್ಟು ಎಕ್ಸ್ಟ್ರಾ ಸ್ಕಿಲ್ ತೊಗೋತೀನಿ. ಅದರಿಂದ ಇನ್ನೊಂದಷ್ಟು ಎಕ್ಸ್ಟ್ರಾ ದೊಡ್ಡ ಕೆಲಸ ಸಿಗುತ್ತೆ. ಅದಕ್ಕಿಂತ ಇನ್ನೊಂದು ದೊಡ್ಡ ಕೆಲಸ ಸಿಗುತ್ತೆ. ಭಯ ಯಾಕೆ? ಪ್ರಿಪೇರ್ ಆದರೆ ನಾವು ಪ್ರಿಪೇರ್ ಆಗ್ತಾ ಇಲ್ಲ. ನಾವು ಅಂದ್ಕೊಂಬಿಟ್ಟಿದ್ದೀವಿ ನಂಗೆ 1 ಲಕ್ಷ ರೂಪಾಯಿ ಸಂಬಳ ಬೇಕೇ ಬೇಕು, ಇಲ್ದಿದ್ರೆ ಮನೆ ನಡ್ಸೋಕ್ಕೆ ಎಲ್ಲಾಗುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಹೋಗಿ ನೋಡಿದ್ರೆ 90% ಪದಾರ್ಥಗಳ ಅವಶ್ಯಕತೆ ಇರಲಿಲ್ಲ. ಆ ಪದಾರ್ಥಗಳೇ ನಾವು ತಂದಿಟ್ಕೊಂಡಿರೋದು. ಬೇಸಿಕ್ಕು. ಇಲ್ಲಪ್ಪ ನಿಮಗೆ ಸೋಫಾ 30,000 ಸೋಫಾ ಬೇಕಂದ್ರೆ ನಿಮಗೆ 30,000 ಎಕ್ಸ್ಟ್ರಾ ಬೇಕು ಅಲ್ವಾ? ಗೋಲ್ಡ್ ನನ್ನ ಹತ್ರ ಗೋಲ್ಡೇ ಇಲ್ಲ, ಎಲ್ಲಿ ಹೋಗಲಿ ಅಂತ ಅಂದ್ಕೊಂಡ್ರೆ ಫಂಕ್ಷನ್ಗೆ ಹೆಂಗೆ ಹೋಗಲಿ ಅಂದರೆ ಗೋಲ್ಡ್ ಹಾಕ್ಕೊಂಡು ಹೋಗಿ. ಭಯ ಈಸ್ ಕಂಪ್ಯಾರಿಸನ್. ನಮ್ಮ ಫ್ರೆಂಡ್ ಹತ್ರ ಬೈಕ್ ಇದೆ, ನನ್ನ ಹತ್ರ ಬೈಕೇ ಇಲ್ಲ. ಆ ಭಯ ಕಂಪ್ಯಾರಿಸನ್, ಬಿಕಾಸ್ ಆಫ್ ಕಂಪ್ಯಾರಿಸನ್. ನಾವೆಲ್ಲ ಇಡೀ ಕಾಲೇಜ್ ಡೇಸಲ್ಲಿ ಪೂರ್ತಿ ಬಸ್ಸಲ್ಲೇ ಓಡಾಡಿದ್ದೀವಪ್ಪ. ಅಲ್ಲಿ ಕಂಪ್ಯಾರಿಸನ್ ಇರಲಿಲ್ಲ ನಮಗೆ, ಹೋಗಲೇಬೇಕಾಗಿತ್ತು. ಬಸ್ಸಲ್ಲಿ ಹೋಗೋರ್ನೇ ಫ್ರೆಂಡ್ ಮಾಡ್ಕೊಂಡ್ವಿ, ಗಾಡೀಲಿ ಹೋಗೋರ್ನ ಯಾಕೆ ಫ್ರೆಂಡ್ ಮಾಡ್ಕೋಬೇಕು? ಆಲ್ ಈಸ್ ಕಂಟ್ರೋಲೆಬಲ್ ಹಿಯರ್. ನಿಮ್ಮ ವಾಂಟ್ಸ್ ಜಾಸ್ತಿ ಆದಂಗೆ ಸಂಬಳ ಜಾಸ್ತಿ ಬೇಕು. ವಾಂಟ್ಸ್ ಕಡಿಮೆ ಮಾಡ್ಕೊಳ್ಳಿ. ಸಂಪಾದನೆ ಜಾಸ್ತಿ ಆದಾಗ ವಾಂಟ್ಸ್ ಬರಲಿ. ವಾಂಟ್ಸ್ ಇಟ್ಕೊಂಡಿರಿ, ಪ್ರಯಾರಿಟಿನೂ ಕೊಟ್ಕೊಳ್ಳಿ. ಭಯ ಯಾಕೆ? ಉತ್ತಮೇಚ ಕ್ಷಣಂ ಕೋಪಂ ಅಂತ ಹೇಳಿದ್ರಿ. ನಿಮ್ಮ ಲೈಫಲ್ಲಿ ನಿಮಗೆ ಕ್ಷಣಕ್ಕಾದ್ರೂ ಕೋಪ ಬಂದಂಥ ಒಂದು ಇನ್ಸಿಡೆಂಟ್, ಕೋಪ ಅಲ್ಲ ಭಯ ಬಂದಂಥ ಒಂದು ಇನ್ಸಿಡೆಂಟ್ ಬಂದೇ ಬರುತ್ತೆ. ನಾನು ಎಕ್ಸೆಪ್ಷನ್ ಅಲ್ಲ. ರಾಮನಿಗೂ ಭಯ ಬರುತ್ತೆ. ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ, ಎಲ್ಲಿ ಅಂತಪ್ಪ ಹುಡುಕೋದು, ಭಯ ಬಂದೇ ಬರುತ್ತೆ. ಆದರೆ ಪ್ಲ್ಯಾನ್ ಆಗುತ್ತೆ ರಾಮನಿಗೆ. ಆಯಿತು, ಎಲ್ಲೋ ಇದ್ದಾಳಲ್ವಾ, ಹುಡುಕ್ತೀನಿ ನಾನು. ಆ ಭಯ ಇದ್ದೇ ಇದೆ. ಆದರೆ ಆ ಭಯ ಇನ್ನೊಬ್ಬರನ್ನ ಭಯ ಬೀಳಿಸುವ ಭಯ ಆಗಬಾರ್ದು. ನನಗೇನೋ ಹುಳ ಬಿಟ್ಕೊಂಡೆ ಭಯದ. ನಾನು ಬಂದು ದಿನ ಆಫೀಸಲ್ಲಿ ಎಲ್ಲರಿಗೂ ಒಂದು 40-50 ಜನಕ್ಕೆ ಹುಳ ಬಿಟ್ಬಿಟ್ರೆ, ಇದೇ ಭಯದ ಹುಳ ಬಿಟ್ಬಿಟ್ರೆ ಬದುಕೋಕ್ಕಾಗತ್ತೆ ಆಫೀಸಲ್ಲಿ ಯಾರಾದರೂ? ನನ್ನ ಸ್ಟ್ರೆಂತ್ ಧೈರ್ಯ, ಒರಿಜಿನಲ್ ಸ್ಟ್ರೆಂತೇ ಧೈರ್ಯ. ನಾವು ಸಾಫ್ಟ್ವೇರ್ ಲೋಡ್ ಮಾಡ್ಕೊಂಡ್ವಿ, ಭಯದ ಸಾಫ್ಟ್ವೇರ್. ಯಾಕೆಂದರೆ ಕಂಪೇರ್ ಮಾಡಿಬಿಟ್ವಿ, ಟಿ ವಿನಲ್ಲಿ ನೋಡಿಬಿಟ್ವಿ, ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ವಿ, ಇವ್ರಿಗೆ ಈ ರೋಗ ಇದೆಯಂತೆ, ಆ ರೋಗ ಇದೆಯಂತೆ, ಇವ್ರು ಹಿಂಗೆ ಸರಿ ಇಲ್ಲ, ಹಂಗೆ ಸರಿ ಇಲ್ಲ. ನಾವು ಕಂಪೇರ್ ಮಾಡಿಕೊಂಡು ಯಾವುದೋ ಒಂದು ಹೌಸಿಂಗ್ ಲೋನ್ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ನಂಗೆ ಲೋನೇ ಸಿಗ್ತಾ ಇಲ್ಲ. ಯಾವುದೋ ಒಂದು ದೊಡ್ಡ ಮನೆ ನೋಡಿಬಿಟ್ಟು 1.25 ಕೋಟಿ ಮನೆ, ನಂಗೆ ಆ ಮನೆ ತೊಗೊಳಕ್ಕಾಗ್ತಾಯಿಲ್ಲ. ಭಯ. ನಾನು ಯೂಸ್ಲೆಸ್ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಯಾರು ಯೂಸ್ಲೆಸ್ ಅಲ್ಲ, ಯಾರೂ ಯಾವತ್ತೂ ಯೂಸ್ಲೆಸ್ ಅಲ್ಲ. ಅವತ್ತಿಗೆ ಯೂಸ್ಫುಲ್ನೆಸ್ ಅಷ್ಟೇ. ಮೋದಿಯವರು ಇದ್ದಕ್ಕಿದ್ದಂಗೆ ಪ್ರಧಾನಿ ಆಗಿಬಿಟ್ರ, ಅಥವಾ ಕಾರ್ಯಕರ್ತ ಆಗಿದ್ದು ಒಂದಷ್ಟು ಕೆಲಸ ಮಾಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಆದಮೇಲೆ ಪ್ರಧಾನಿ ಆದ್ರ? ಆ ಪ್ರೋಸೆಸ್ಗೆ ಅವಕಾಶ ಕೊಡಿ, ಭಯ ಹೊರಟೋಗುತ್ತೆ. ಇದು ನನಗೆ ಕನಸು, ನಾನೊಂದು ಪ್ರಧಾನಿ ಆಗಬೇಕು ಅಂತ, ಒಂದು ದೇಶ ಕಟ್ಟಬೇಕು ಅಂತ ಏನೇನೋ ಕನಸಿದೆ. ಆ ಕನಸು ಆಗ್ತಾ ಇಲ್ಲ ಅಂತ ಭಯ ಬೀಳೋಕ್ಕಾಗತ್ತಾ? ನನಗೆ ಇವತ್ತಿರೋ ಶಕ್ತಿ ಇಷ್ಟೇಪ್ಪ. ಅಷ್ಟು ಶಕ್ತಿ, ಅಷ್ಟು ರಿಸೋರ್ಸಸ್ಗಳ ಮಧ್ಯದಲ್ಲಿ ನನಗೆ ಕೆಲಸ ಮಾಡೋಕ್ಕಾಗೋದು ಬರುತ್ತೆ ಇವತ್ತಿಗೆ. ನಾಳೆ ನನ್ನ ಶಕ್ತಿ ಜಾಸ್ತಿ ಆಗ್ಬೋದು, ನನ್ನ ಸಂಪರ್ಕ ಜಾಸ್ತಿ ಆಗ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಸಿಗುತ್ತೆ. ಸೊ ಭಯ ಸ್ವಲ್ಪ ಹೊತ್ತು ಇರಲಿ. ಸಿಂಹ ಬಂತು, ಭಯ ಬಂತು. ಯಾಕೆ ನಮ್ಮ ಫ್ರೆಂಡ್ ಯಾರೋ ಕೇಳ್ತಾ ಇರ್ತಾರೆ, ನ್ಯಾಷನಲ್ ಆ್ಯಂಥಮ್ ಯಾವುದು? ಜನಗಣಮನ. ಸರಿ. ನ್ಯಾಷನಲ್ ಬರ್ಡ್ ಯಾವುದು? ಪಿಕಾಕ್. ಸರಿ. ನ್ಯಾಷನಲ್ ಅನಿಮಲ್? ಟೈಗರ್. ಈಗ ನೀವು ನ್ಯಾಷನಲ್ ಆ್ಯಂಥಮ್ ಹೇಳ್ತಾ ಇರಬೇಕಂತಂದರೆ, ನ್ಯಾಷನಲ್ ಅನಿಮಲ್ ಬಂದರೆ ನ್ಯಾಷನಲ್ ಆ್ಯಂಥಮ್ ಹೇಳ್ತೀರಾ ಅಥವಾ ಓಡ್ತೀರಾ? ನಾನು ಓಡ್ತೀನಿ. ನಾನು ಬದುಕಿದ್ರೆ ನ್ಯಾಷನಲ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಆ ಕ್ಷಣಕ್ಕೆ ಭಯ ಬಂತು, ಸ್ಟ್ರಾಟಜಿನೂ ಆಯಿತು, ಎಲ್ಲಿ ಓಡಬೇಕು, ಹೆಂಗೆ ಓಡಬೇಕು ಅಂತ ಅಷ್ಟೇ. ಚೆನ್ನಾಗಿದೆ. ಭಯ ಬೇಕು ಜೀವನಕ್ಕೆ ಅಲ್ಲ, ಉದ್ಧಾರ ಆಗಕ್ಕೂ ಭಯ ಬೇಕಲ್ವಾ? ಭಯನೇ ಇಲ್ಲ ಅಂದ್ರೆ ಟ್ರಿಗರ್ ಆಗ್ಬೇಕಲ್ಲ. ಆದರೆ ಗೆದ್ದವ್ರು ಎಲ್ಲವೂ ನಿರ್ಭಯತೆಯಿಂದನೇ ಗೆದ್ದಿರೋದು. ಭಯವನ್ನು ಗೆದ್ದವರಿದ್ದಾರಲ್ಲ, ನಾವು ಭಯವನ್ನು ಗೆಲ್ಲದೆ ಭಯ ಆಗ್ತಾ ಇದೆ ಅಷ್ಟೆ. ಭಯವನ್ನು ಗೆದ್ದವರೆಲ್ಲ ನಿರ್ಭಯರು. ನಿರ್ಭಯ ಆಗ್ಬೇಕು ನಾವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.